ಅವರು ಹೇಳ್ತಾರೆ 140 ಕೋಟಿ ಜನರ ವಿಶ್ವಾಸದ ನಂಬಿಕೆಯ ಒಂದು ಪ್ರತಿನಿಧಿಯಾಗಿ ನಾನು ರಾಮಲಲ್ಲನ ಗರ್ಭಗುಡಿಯನ್ನು ಪ್ರವೇಶ ಮಾಡ್ತಾ ಇದ್ದೇನೆ. ಈ ಬಿಟ್ಟಿ ಭಾಗ್ಯವನ್ನು ನುಡಿದಂತೆ ನಡೆದಿದ್ದೇವೆ ಅನ್ನುವ ಸ್ಲೋಗನ್ನಲ್ಲಿ ಮನೆ ಮನೆಗೆ ಹಂಚುವಂಥ ಒಂದು ಕೆಲಸಕ್ಕೂ ಈಗ ಮುಂದಾಗಿದೆ. ಪ್ರತಿ ಒಂದು ಅಡಿಗಲ್ಲನ್ನು ಯಾವುದನ್ನು ಹಾಕ್ತಾರೋ ಅದಕ್ಕೆ ಕ್ಷಣಗಣನೆಯಲ್ಲಿ ಕೆಲಸವನ್ನು ಮಾಡಿ ಅವರು ಅದನ್ನು ಒಂದು ಕೊನೆಯ ಹಂತಕ್ಕೆ ತಂದು ನಿಲ್ಲಿಸ್ತಾರೆ. ವಿಜಯೇಂದ್ರ ಅವರೇ ನಿಮ್ಮನ್ನು ಕರೆದರೆ ನೀವು ಹೋಗ್ತೀರಾ ಅಂತ ಕೇಳಿದಾಗ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ, ಖಚಿತವಾಗಿ ನನ್ನ ಎದುರು ಬರಲಿ ಅದು. ಅವರು ಬಹುಶಃ ಮನಸ್ಸು ಮಾಡಿದರೆ ಶೆಟ್ಟರ್ ಅವರನ್ನು, ಸೌದಿಯವರನ್ನು ಮತ್ತೆ BJPಗೆ ತಂದರೂ ಆಶ್ಚರ್ಯ ಇಲ್ಲ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಈ ದೇಶದ ಸಂಸ್ಕೃತಿಯ ಬಗ್ಗೆ, ಈ ದೇಶದ ನೆಲದ ಗುಣದ ಬಗ್ಗೆ ನಾನು ಆಗಾಗ ಒಂದು ಮಾತನ್ನು ಹೇಳ್ತಾ ಬರ್ತಾ ಇದ್ದೇನೆ. ಏನು ಅಂತಂದರೆ, ಯಾವಾಗಲೂ ನೀವು ಸಮುದಾಯಕ್ಕೆ ಮತ್ತು ಜನರಿಗೆ ಮೋಸವನ್ನು, ವಂಚನೆಯನ್ನು ನಿರಂತರವಾಗಿ ಮಾಡ್ತಾ ಹೋದಾಗ ಅದು ಕೊನೆಗೂ ನಿಮಗೇ ವಾಪಸ್ ಬರುತ್ತೆ ಮತ್ತು ನಿಮಗೇ ರಿಬೌನ್ಸ್ ಆಗುತ್ತೆ. ಪ್ರಾಯಶಃ 75 ವರ್ಷದ ಸ್ವತಂತ್ರ ಭಾರತದಲ್ಲಿ ಈ ಮಾತನ್ನು ಅನ್ವರ್ಥವಾಗಿ ಸ್ವೀಕರಿಸಲಿಕ್ಕೆ ಯೋಗ್ಯವಾದಂಥ ಒಂದು ಪಕ್ಷ ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್. ನಿರಂತರವಾಗಿ ವೋಟು ಬ್ಯಾಂಕಿನ ರಾಜಕಾರಣವನ್ನೇ ತನ್ನ ಉಸಿರು ಮತ್ತು ತನ್ನ ಆಡಳಿತದ ಅಥವಾ ರಾಜಕೀಯದ ಒಂದು ನಾಭಿಮಂತ್ರ ಅನ್ನುವ ಹಾಗೆ ಅದು ಬಳಸ್ಕೊಂಡು ಬಂತು. ಯಾವುದೇ ಕಾರಣದಲ್ಲೂ ಕೂಡ ಈ ದೇಶದ ಬಹುಸಂಖ್ಯಾತರೊಟ್ಟಿಗೆ ಆ ಪಕ್ಷ ನಿಲ್ಲಲೇ ಇಲ್ಲ. ಅದು ಧರ್ಮ ಇರ್ಬೋದು, ಆಚರಣೆ ಇರ್ಬೋದು, ನಂಬಿಕೆ ಇರ್ಬೋದು, ನಮ್ಮ ದೇಶವನ್ನು ಕಟ್ಟುವ ಒಂದು ಇಡೀದಾದಂಥ ಐತಿಹಾಸಿಕವಾದಂಥ ಹೆಜ್ಜೆಗಳಿರ್ಬೋದು, ಅಖಂಡ ಭಾರತವನ್ನು ಉಳಿಸುವ ಅಥವಾ ಅಳಿಸುವ ಪ್ರಶ್ನೆ ಇರಬಹುದು, ಅಥವಾ ಈ ದೇಶದ ಒಂದು ಅಭಿವೃದ್ಧಿಯ ಪ್ರಶ್ನೆ ಇರಬಹುದು, ಯಾವುದನ್ನೇ ಆದರೂ ಕೂಡ ಅದನ್ನು ಕೊನೆಗೂ ರಾಜಕೀಯದ ಆಟ ಮತ್ತು ಆವುಟಕ್ಕಷ್ಟೇ ಸೀಮಿತವಾಗಿ ಎಲ್ಲವನ್ನೂ ಭಾವಿಸುವ ಮತ್ತು ಅದೇ ರೀತಿಯಲ್ಲಿ ಆಡಳಿತವನ್ನು ಮಾಡಿಕೊಂಡು ಬಂದು ಇವತ್ತು ಒಂದು ರೀತಿಯಲ್ಲಿ ಭಾರತದ ಇಡೀ ಚರಿತ್ರೆಯಲ್ಲಿ ಅದು ನಾಮಾವಶೇಷವಾಗುವಂಥ ಒಂದು ಸ್ಥಿತಿಯಲ್ಲಿ ರಾಷ್ಟ್ರೀಯ ಪಕ್ಷ 138 ವರ್ಷದ ಇತಿಹಾಸ ಇರುವಂಥ ಪಕ್ಷ ಬಂದು ನಿಂತಿದೆಯೇನೋ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಒಂದು ಸ್ಯಾಂಪಲ್ ಆಗಿ ಕರ್ನಾಟಕದ ರಾಜಕೀಯ ಈಗ ನಮ್ಮ ಕಣ್ಣೆದುರು ಕಾಣಿಸ್ಕೊಳ್ತಾ ಇದೆ. ಈಗಾಗಲೇ 6-7 ತಿಂಗಳ ಅಧಿಕಾರವನ್ನು ಅನುಭವಿಸಿದ ಮತ್ತು ಬಿಟ್ಟಿ ಭಾಗ್ಯಗಳನ್ನು ಜನರಿಗೆ ಹಂಚುವ, ಅದನ್ನು ಆಕರ್ಷಣೆಯ ಒಂದು ರಾಜಕೀಯದ ಸೂತ್ರವಾಗಿ ಪರಿಣಮಿಸುವ, ಅದನ್ನೇ ಮಾಡೆಲನ್ನು ಇಡೀ ದೇಶಕ್ಕೂ ವ್ಯಾಪಿಸುವ ಗುಂಗಿನಲ್ಲಿದ್ದಂಥ ಕಾಂಗ್ರೆಸ್ಸಿಗೆ 3ರಿಂದ 4 ಸಮೀಕ್ಷೆಗಳು ಆಘಾತವನ್ನು ತಂದಿದ್ದಾವೆ. ಈ ಬಿಟ್ಟಿ ಭಾಗ್ಯವನ್ನು ನುಡಿದಂತೆ ನಡೆದಿದ್ದೇವೆ ಅನ್ನುವ ಸ್ಲೋಗನ್ನಲ್ಲಿ ಮನೆ ಮನೆಗೆ ಹಂಚುವಂಥ ಒಂದು ಕೆಲಸಕ್ಕೂ ಈಗ ಮುಂದಾಗಿದೆ. ಯಾಕೆಂತಂದರೆ ಜನರ ಅತೃಪ್ತಿಯ ಆಸ್ಫೋಟ, ಅದರ ವರದಿ ಸಿದ್ದರಾಮಯ್ಯನವರನ್ನು, DK ಅವರನ್ನು ಮತ್ತು ಇಡೀ ಕಾಂಗ್ರೆಸ್ಸನ್ನು ಧೃತಿಗೆಡಿಸಿದೆ. ಆ ಕಾರಣಕ್ಕಾಗಿ ಮನೆ ಮನೆಗೆ ಹೋಗಿ ಕಾರ್ಯಕರ್ತರಿಗೆ 600 ಕೋಟಿಗೂ ಹೆಚ್ಚು ಬೊಕ್ಕಸದ ಹಣವನ್ನು ಖರ್ಚು ಮಾಡುವ ಮೂಲಕ ಕಾರ್ಯಕರ್ತರ ಅಸಮಾಧಾನವನ್ನು ಶಮನಗೊಳಿಸುವಂಥ ತಂತ್ರ, ಅವರಿಗೆ ಅತ್ಯಂತ ಉನ್ನತವಾದಂಥ ಸರ್ಕಾರದ ನೆಲೆಯಲ್ಲಿ, ಸರ್ಕಾರದ ಖರ್ಚಲ್ಲಿ, ಸರ್ಕಾರದ ಭತ್ಯೆಯಲ್ಲೇ ಅವರಿಗೆ ಹುದ್ದೆಯನ್ನೂ ಕೊಟ್ಟು ಕಾಂಗ್ರೆಸ್ಸಿನ ಬಿಟ್ಟಿ ಪ್ರಚಾರವನ್ನು ಮಾಡಲಿಕ್ಕೆ ಜನರ ತೆರಿಗೆ ಹಣವನ್ನು ಬಳಸುವ ಮಟ್ಟಕ್ಕೆ, ಆ ಉದ್ದಟತನಕ್ಕೆ ಕಾಂಗ್ರೆಸ್ ಬಂದುಮುಟ್ಟಿದೆ. ಹತಾಶೆಯ ಪ್ರತಿಕ್ರಿಯೆಯೂ ಹೌದು, ಉದ್ದಟತನದ ಪ್ರತಿಕ್ರಿಯೆಯೂ ಹೌದು, ಅಹಂಕಾರದ ಮಾತು ಹೌದು. ಈ ಮಧ್ಯೆ ಕೊನೆಗೂ ನೀವು ಮಾಡಿದ್ದುಣ್ಣೋ ಮಹಾರಾಯ ಅನ್ನುವ ರೀತಿಯಲ್ಲಿ ಎಲ್ಲವೂ ನಮಗೆ ಪೂರಕವಾಗಿದೆ, BJPಯನ್ನು ಮಣಿಸ್ತೇವೆ ಅಥವಾ ಮೋದಿಯವರನ್ನು ಇಳಿಸ್ತೇವೆ ಅನ್ನುವಂಥ ಒಂದು ಹುಂಕರಿಕೆಯಲ್ಲಿದ್ದ ಕಾಂಗ್ರೆಸ್ಸಿಗೆ ಪಂಚರಾಜ್ಯ ಚುನಾವಣೆ ಒಂದು ತಪರಾಕಿಯನ್ನು ಕೊಟ್ಟಿತು. ಪ್ರಜ್ಞಾವಸ್ಥೆಯಲ್ಲಿರಿ, ಭ್ರಮೆಯಲ್ಲಿರಬೇಡಿ, ನೀವು ವಾಸ್ತವದಲ್ಲಿಲ್ಲ ಅನ್ನುವಂಥ ಒಂದು ಎಚ್ಚರವನ್ನು ಅಲ್ಲಿ ಮೂಡಿಸಿತು. ಆದರೂ ತೆಲಂಗಾಣದ
ಒಂದು ಅನಿರೀಕ್ಷಿತ ಜಯ, ಮುಸ್ಲಿಂ ಮತದಾರರ ಕ್ರೋಢೀಕರಣ, ಬಿಟ್ಟಿ ಭಾಗ್ಯದ ಆಕರ್ಷಣೆ, ಇದನ್ನು ನಾವು ಇನ್ನೂ ಮುಂದುವರಿಸಿದರೆ ಬೇರೆ ಎಲ್ಲಾದರೂ ನಮ್ಮ ಈ ಟ್ರಂಪ್ ಕಾರ್ಡ್ ಯೂಸ್ ಆದೀತೇನೋ ಅನ್ನುವಂಥ ಆ ಒಂದು ಭರವಸೆಯಲ್ಲಿ ಇನ್ನೂ ಕರ್ನಾಟಕದ ಕಾಂಗ್ರೆಸ್ಸು ಇದೆ. ಅದರ ಜೊತೆಗೆ ಅದಕ್ಕೆ ಕೊನೆಗೂ ಮುಳುಗುವವನಿಗೆ ಹುಲ್ಲುಕಡ್ಡಿಯೇ ಗತಿ ಅನ್ನುವ ಹಾಗೆ, ಆಶ್ರಯ ಅನ್ನುವ ಹಾಗೆ, ಆಶಾಕಿರಣ ಅನ್ನುವ ಹಾಗೆ ಕರ್ನಾಟಕದ ಮಾಡೆಲನ್ನೇ ದೇಶದ ಮಾಡೆಲ್ ಆಗಿ 24ರ ಚುನಾವಣೆಯಲ್ಲಿ ಬಳಸಬೇಕು ಅನ್ನುವ ನಿರ್ಧಾರಕ್ಕೆ ಹೈಕಮಾಂಡ್ ಕೂಡ ಬಂದು ನಿಂತಿದೆ. ಆ ಕಾರಣಕ್ಕಾಗಿ ರಾಮ ಮಂದಿರದ ಉದ್ಘಾಟನೆಯನ್ನು, ಚಾರಿತ್ರಿಕ ಸಂದರ್ಭವನ್ನು, 500 ವರ್ಷದ ಹೋರಾಟಕ್ಕೆ ಸಿಕ್ಕಂಥ ಫಲವನ್ನು ಸಂಪೂರ್ಣವಾಗಿ ಕೈಚೆಲ್ಲಿ ನಾವು ಆ ಸಂದರ್ಭಕ್ಕೆ ಭಾಗವಹಿಸುವುದಿಲ್ಲ ಅನ್ನುವಂಥ ಒಂದು ನಿರ್ಧಾರಕ್ಕೆ ಕಾಂಗ್ರೆಸ್ಸು ಬಂದಿದೆ. ಇದರ ಬೆನ್ನಲ್ಲಿ ಮೋದಿಯವರು ಒಬ್ಬ ಆಡಳಿತಗಾರನಾಗಿ, ಸಮಷ್ಟಿ ಒಂದು ಪ್ರಜ್ಞೆಯ ನಾಯಕನಾಗಿ ಮತ್ತು ಇಡೀ ಗ್ಲೋಬಲ್ಲಿ ಭಾರತವನ್ನು ಭಾಳ ದಷ್ಟಪುಷ್ಟವಾಗಿ ಕಟ್ಟುವಂಥ ಪ್ರಕ್ರಿಯೆಯಲ್ಲಿ ಯಾವ ರೀತಿಯಲ್ಲಿ ದಾಪುಗಾಲು ಹಾಕ್ತಾ ಇದ್ದಾರೆ ಅಂತಂದರೆ, ಅವರು ಮಾಡಿದ ಒಳ್ಳೆ ಕೆಲಸ, ಅವರ ಜನಸ್ಪಂದಿ ಕಾರ್ಯಕ್ರಮ, ಅಭಿವೃದ್ಧಿ ರಾಜಕೀಯ, ಅವರನ್ನು ಯಾವ ರೀತಿಯಲ್ಲಿ ಸಂದಿಗ್ಧತೆಗೆ ಪ್ರತಿಪಕ್ಷಗಳು ತಂದು ನಿಲ್ಲಿಸಬೇಕು, ಜನರ ಮನಸ್ಸಲ್ಲಿ ಮೋದಿಯವರನ್ನು ಕೆಳಗಿಳಿಸಬೇಕು ಅನ್ನುವಂಥ ಪ್ರಯತ್ನಗಳನ್ನೆಲ್ಲ ಮಾಡ್ತದೋ, ಆವಾಗ ಇದೇ ನೆಲ, ಇದೇ ದೇಶ, ಇದೇ ಸಂಸ್ಕೃತಿ, ಇದೇ ಜನರ ನಂಬಿಕೆ ಅದು ಮೋದಿಯವರನ್ನು ಕೈ ಹಿಡಿತಾ ಇದೆ. ಯಾಕೆಂತಂದರೆ ಪ್ರತಿಯೊಂದು ಅಡಿಗಲ್ಲನ್ನು ಯಾವುದನ್ನು ಹಾಕ್ತಾರೋ ಅದಕ್ಕೆ ಕ್ಷಣಗಣನೆಯಲ್ಲಿ ಕೆಲಸವನ್ನು ಮಾಡಿ ಅವರು ಅದನ್ನು ಒಂದು ಕೊನೆಯ ಹಂತಕ್ಕೆ ತಂದು ನಿಲ್ಲಿಸ್ತಾರೆ. ಅಡಿಗಲ್ಲು ಹಾಕಿದ ಅದೇ ಅದ್ಭುತ ಕೈಗಳು ಉದ್ಘಾಟನೆಯನ್ನೂ ಮಾಡ್ತವೆ. ಇದು 10 ವರ್ಷದ ಇತಿಹಾಸ. ಅದರ ಜೊತೆಗೆ 12ಕ್ಕೂ ಹೆಚ್ಚು ವರ್ಷಗಳು, ಅಂದರೆ 3 ಟರ್ಮು, 15 ವರ್ಷ ಹೆಚ್ಚು ಕಮ್ಮಿ ಆಡಳಿತ ಮಾಡಿದಂಥ ಗುಜರಾತಲ್ಲೂ ಕೂಡ ಇದನ್ನೇ ಅವರು ಆ ಸಂಪ್ರದಾಯವನ್ನು ಮಾಡಿದರು. ಹಾಗಾಗಿ ವೈಬ್ರೆಂಟ್ ಗುಜರಾತ್ ಇವತ್ತು 20 ವರ್ಷದಿಂದ ನಡೀತಾ ಇದೆ. ಒಂದು ವರ್ಷಕ್ಕಿಂತ ಇನ್ನೊಂದು ವರ್ಷ ಅದು ಬಂಡವಾಳವನ್ನು ಹೆಚ್ಚು ಆಕರ್ಷಿಸುವುದರ ಜೊತೆಗೆ ಬಂಡವಾಳಗಾರರು, ಬಂಡವಾಳವನ್ನು ತೊಡಗಿಸುವವರ ಭರವಸೆಯನ್ನು ಅದು ಹೆಚ್ಚಿಸಿದೆ. ಹಾಗೆಯೇ ಈ ರಾಮ ಮಂದಿರ ಉದ್ಘಾಟನೆಯನ್ನು ಕೂಡ ಸುಪ್ರೀಂ ಕೋರ್ಟಿನ ಮಹಾ ತೀರ್ಪು ಬಂದ ಮೇಲೆ ಈ ಎಲೆಕ್ಷನ್ನಿನ ಒಳಗಡೆ ಅಥವಾ ಇನ್ನೊಮ್ಮೆ ಮೋದಿ ಜನರ ಎದುರು ಅಧಿಕಾರವನ್ನು ಕೇಳುವ ಮೊದಲು ರಾಮ ಮಂದಿರದ ಕಟ್ಟಡವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ 59-60 ಅಡಿ ಆಳದವರೆಗೆ ಕೇವಲ ಉಸುಕು ಮಣ್ಣಿನಿಂದ ಕೂಡಿದಂಥ ರಾಮ ಮಂದಿರದ ನೆಲವನ್ನು ಅಷ್ಟು ಎಲ್ಲೆಂಟಿಗೆ ಕೊಟ್ಟರೂ ಕೂಡ ಅದರ ಫೌಂಡೇಶನನ್ನು ಹಾಕಿ ಅದನ್ನು ಕಟ್ಟುವ ಹಂತ ಹೇಗೆ ಸಾಧ್ಯ ಅಂತ ತುಂಬ ಜನ ಭಾವಿಸಿದರು. ಆದರೆ ಮೋದಿಯವರಿಗೆ ಯಾವುದು ಅಸಾಧ್ಯ ಅಲ್ಲ ಅನ್ನುವುದಕ್ಕೆ ಪ್ರಥಮ ಮಹಡಿಯನ್ನು, ಗರ್ಭಗುಡಿಯನ್ನು ಸಿದ್ಧಗೊಳಿಸಿ ಇವತ್ತು ವಿಶ್ವವೇ ಒಂದು ಬೆರಗುಗಣ್ಣಿನಿಂದ ನೋಡುವ ಹಾಗೆ ಇನ್ನು 11 ದಿನಗಳಲ್ಲಿ ರಾಮ ಮಂದಿರದ ಪುನರ್ ಪ್ರತಿಷ್ಠಾಪನೆ ಆಗತ್ತೆ. ರಾಮ ಭಾರತವನ್ನು, ರಾಮರಾಜ್ಯದ ಒಂದು ಪರಿಕಲ್ಪನೆಗೆ ನಾಂದಿ ಹಾಡುವಂಥ ಕ್ಷಣ ಆರಂಭ ಆಗತ್ತೆ. ಅದಕ್ಕಾಗಿಯೇ ನಿನ್ನೆ ನಾಸಿಕದಲ್ಲಿ 22.7 ಕಿಲೋಮೀಟರ್ ಉದ್ದದ ನವಿ ಮುಂಬೈ ಮತ್ತು ಓಲ್ಡ್ ಮುಂಬೈಯನ್ನು ಸೇರಿಸುವ ಒಂದು ಅಟಲ್ ರಹದಾರಿಯನ್ನು ಉದ್ಘಾಟಿಸಿದರು. ಅದರ ಜೊತೆಗೆ ಅಲ್ಲಿ ಒಂದು ಅದ್ಭುತವಾದಂಥ ರೋಡ್ ಶೋವನ್ನು ಮಾಡಿದರು ನಾಸಿಕ್ನಲ್ಲಿ. ಹಾಗೆ ಕಾಲಾಮಂದಿರದಲ್ಲಿ ಪೂಜೆ ಮಾಡುವ ಮೂಲಕ ಅಧಿಕೃತವಾಗಿ 11 ದಿನದ ಉಪವಾಸ ವ್ರತವನ್ನು ಕೈಗೊಂಡರು. ಯುವಜನೋತ್ಸವದಲ್ಲಿ ಭಾಗವಹಿಸಿದರು, ಅಲ್ಲಿ ಭಜನೆಯಲ್ಲಿ ಭಾಗವಹಿಸಿದರು. ಆಮೇಲೆ ಆ ಪೇಶ್ವೆಯ ಸಂಪ್ರದಾಯದ ಟೋಪಿಯನ್ನು, ಕಿರೀಟವನ್ನು ತೊಟ್ಟು ಅಲ್ಲಿಯ ಇಡೀ ಸಂಪ್ರದಾಯವನ್ನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅದರ ಜೊತೆಗೆ ಭಜನೆಯಲ್ಲಿ ಕುಣಿದು ಕೂಡ ಅಥವಾ ನೃತ್ಯವನ್ನು ಮಾಡಿ ಕೂಡ ಮೋದಿಯವರು ತನ್ನ ಇಡೀಯದಾದಂಥ ಒಂದು ಭಾವಾಭಿವ್ಯಕ್ತಿಯನ್ನು, ರಾಮನ ಮೇಲಿನ ಭಕ್ತಿಯನ್ನು, ಈ ದೇಶದ ಒಟ್ಟು ಸನಾತನ ಧರ್ಮವೇ ನಮ್ಮ ಉಸಿರು ಅನ್ನೋದನ್ನು ಪ್ರಧಾನಿಯವರು ನಿನ್ನೆ ಅಲ್ಲಿ ಪ್ರತಕ್ಕರಿಸಿದರು. ಇಂತಹ ಸಂದರ್ಭದಲ್ಲಿ ಅವರು ಹೇಳ್ತಾ ಒಂದು ಇಡೀ ದೇಶಕ್ಕೆ ಅವರ ಒಂದು ಧ್ವನಿ ಸಂದೇಶವನ್ನು ಅವರು ಕಳಿಸಿದ್ದಾರೆ. 11 ದಿನಗಳ ಉಪವಾಸವನ್ನು ನಾನು ಕೈಗೊಳ್ತಾ ಇದ್ದೇನೆ. ರಾಮನ ಪುನರ್ ಪ್ರತಿಷ್ಠಾಪನೆಗೆ ಅದರದೇ ಆದಂಥ ವ್ರತ ನಿಯಮಗಳಿದೆ. ಅದನ್ನು ಚಾಚೂ ತಪ್ಪದೇ ನಾನು ಅದನ್ನು ಅನುಸರಿಸಲಿಕ್ಕೆ ಇವತ್ತಿನಿಂದ ಬದ್ಧನಾಗಿದ್ದೇನೆ ಅನ್ನೋದರ ಜೊತೆ 14ರಿಂದ 22ರವರೆಗೆ ರಾಮನ ಈ ಪುನರ್ ಪ್ರತಿಷ್ಠಾಪನೆಯ ಹೆಸರಿನಲ್ಲಿ
ಇಡೀಯದಾದಂಥ ಒಂದು ಸ್ವಚ್ಛತಾ ಅಭಿಯಾನವನ್ನು ಮಾಡಬೇಕು ಅನ್ನುವ ಒಂದು ಪ್ರಜ್ಞೆ ಪ್ರಧಾನಿಯವರಿಗೆ ಬಂದ ಹಾಗೆ ಕಾಣುತ್ತೆ. ಯಾಕೆಂತಂದರೆ ಪ್ರಧಾನಿ ಅನ್ನುವಂಥ ಒಂದು ಪಟ್ಟ ಕೇವಲ ಅಲಂಕಾರದ ಒಂದು ಪಟ್ಟ ಅಲ್ಲ, ಅದು ಸೇವೆ ಮಾಡುವಂಥ ಒಂದು ನೆಲೆ. ನಾನು ಒಬ್ಬ ಜನಸೇವಕ ಅನ್ನೋದನ್ನು ಪ್ರಧಾನಮಂತ್ರಿಯವರು ಯಾವಾಗಲೂ ಹೇಳ್ತಾರೆ. ಪ್ರಧಾನ ಸೇವಕ, ನಾನು ಪ್ರಧಾನಮಂತ್ರಿ ಅಲ್ಲ. ರಾಜಪಥ ಅಂತಿದ್ದದನ್ನು ಕರ್ತವ್ಯ ಪಥ ಅಂತ ಅವರು ಬದಲಾವಣೆ ಮಾಡಿದರು. ಯಾಕೆಂದರೆ ಕರ್ತವ್ಯದ ಪ್ರಜ್ಞೆಯ ಒಂದು ದ್ಯೋತಕವಾಗಿ ಆ ಮಾರ್ಗ ಪ್ರತಿ ಇಲ್ಲಿ ಬಂದು ಕೂತ್ಕೊಳ್ಳುವಂಥ ಜನಪ್ರತಿನಿಧಿಗಳಿಗೆ ಅದು ಪ್ರಜ್ಞೆಯನ್ನು ಮೂಡಿಸಬೇಕು ಅನ್ನುವಂಥದ್ದು ಇಷ್ಟು ಸೂಕ್ಷ್ಮವಾಗಿ. ಯಾಕೆಂದರೆ ನೀವು ಮಾಸ್ಕಿಗೆ ಹೋಗಿ ಅಥವಾ ಮಸೀದಿಗೆ ಹೋಗಿ ಚರ್ಚಿಗೆ ಹೋಗಿ ಎಲ್ಲೇ ಹೋದರೂ 90%ಕ್ಕೂ ಹೆಚ್ಚು ಅವರು ಶುದ್ಧತೆಯನ್ನು ಕಾಪಾಡ್ತಾರೆ. ಅದು ನಿರ್ವಿವಾದವಾದಂಥ ಪ್ರಶ್ನೆ. ನೀವು ಎಲ್ಲೇ ಹೋದರೂ ಅದೇ ರೀತಿಯಲ್ಲಿ ಅವರಿಗೆ ಪ್ರಧಾನಿಯವರಿಗೆ ಅನ್ನಿಸಿತು, ನಾವು ಭಕ್ತಿ ಭಾವ ಸರ್ವೇ ಜನ ಸುಖಿನೋ ಭವಂತು ಅನ್ನುವ ಉದಾತ್ತವಾದಂಥ ಒಂದು ಧರ್ಮ ಪ್ರಜ್ಞೆ ಎಲ್ಲವನ್ನು ಹೊಂದಿದ್ದೇವೆ. ಆದರೆ ಅಗಾಧವಾದಂಥ ಒಂದು ಮಾನವೀಯತೆಯನ್ನು ಪ್ರಪಂಚಕ್ಕೆ ಸಾರುವಂಥ ಧರ್ಮ ಅಂತ ಏನಾದರೂ ಇದ್ದರೆ ಅದು ಏಕೈಕ ಧರ್ಮ ಹಿಂದೂ ಧರ್ಮ ಅನ್ನೋದು. ಇವೆಲ್ಲವನ್ನು ಹೊಂದಿದಂಥ ಒಂದು ಅದ್ಭುತವಾದಂಥ ಶ್ರೇಷ್ಠವಾದಂಥ ಧರ್ಮದಲ್ಲಿ ಅದರ ಆಚರಣೆ ಅಂತ ಬಂದಾಗ, ದೇವಸ್ಥಾನಗಳು ಅಂತ ಬಂದಾಗ ನಮ್ಮಲ್ಲಿ ಅದು ಮುನ್ಸಿಪಾಲ್ಟಿಗಿಂತ ಕಳಪೆಯಾಗಿರುತ್ತೆ, ಗಬ್ಬೆದ್ದು ನಾರ್ತದೆ. ನಾವು ಬರೇ ಮಡಿ 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 ಅಂತ ಹೇಳ್ತೇವೆ ಹೊರತು 10-15 ದಿನ ತೊಳೆದೇ ಇದ್ದಂಥ ಮಡಿಯನ್ನೇ ಉಟ್ಕೊಂಡು ಮಡಿ ಅನ್ನುವಂಥ ಶಾಸ್ತ್ರವನ್ನು ನಾವು ಹೇಳ್ತೇವೆ. ಮತ್ತು ನಮ್ಮ ಪರಿಸರವನ್ನು ಅತ್ಯಂತ ಹೊಲಸಾಗಿಟ್ಕೊಂಡು ಅನ್ಹೈಜೆನಿಕ್ ಆಗಿಟ್ಕೊಂಡು ನಾವು ಭಯ ಮತ್ತು ಭಕ್ತಿಯ ಬಗ್ಗೆ ಪಾಠ ಮಾಡ್ತೇವೆ. ಈ ಪ್ರಜ್ಞೆ ಪ್ರಧಾನಿಯವರಿಗಿದ್ದ ಹಾಗೆ ಕಾಣುತ್ತೆ. ಹಾಗಾಗಿ ರಾಮನ ಹೆಸರಿನಲ್ಲಿ 14ರಿಂದ 22ರವರೆಗಿನ ಈ ಅವಧಿಯನ್ನು ನಮ್ಮ ಸುತ್ತಮುತ್ತಲಿನ ದೇವಸ್ಥಾನಗಳನ್ನು ಮಂದಿರಗಳನ್ನು ಸ್ವಚ್ಛಗೊಳಿಸುವ ಅಭಿಯಾನಕ್ಕೆ ಮೀಸಲಾಗಿಡೋಣ ಅನ್ನುವ ಕಾರಣಕ್ಕಾಗಿ ಸಾಂಕೇತಿಕವಾಗಿ ಕಾಲಾಮಂದಿರದಲ್ಲಿ ನಿನ್ನೆ ಅವರು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿದರು. ಕಾಂಗ್ರೆಸ್ ಇದೊಂದು ನೌಟಂಕಿ ಅಂತ ಹೇಳಿರ್ಬೋದು, ಆದರೆ ನಿಮ್ಮ ನೌಟಂಕಿ ಅನ್ನುವ ಭಾಷೆ, ನಿಮ್ಮ ಪ್ರತಿಕ್ರಿಯೆ, ಮೋದಿಯವರ ಬಗ್ಗೆ ಯಾವ ರೀತಿಯಾದ ಮಾತುಗಳನ್ನೆಲ್ಲ ನೀವು ಆಡ್ತಿರೋ ಅದೆಲ್ಲವೂ ಜನರ ಎದೆಯಲ್ಲಿ ನಿಮ್ಮ ವಿರೋಧದ ಮತ್ತು ನಿಮ್ಮ ಬಗ್ಗಿರುವ ಹೇವರಿಕೆಯ ಜಿಗುಪ್ಸೆಯ ಮಾತಾಗಿ ಕೃತಿಯಾಗಿ ಅದು ತಲುಪ್ತದೆ ಅನ್ನೋದಕ್ಕೆ ಇನ್ಯಾವ ಸಾಕ್ಷಿಯೂ ಬೇಡ. ಈಗಾಗಲೇ ಪ್ರಚಾರದ ಕಾರ್ಯವನ್ನು ಆರಂಭಿಸಿದ್ದಾರೆ ಮೋದಿ. ದಕ್ಷಿಣದಲ್ಲೂ ಈ ಸರಿ ಭರ್ಜರಿ ಜಯವನ್ನು ದಾಖಲಿಸಬೇಕು ಅನ್ನುವ ಒಂದು ಧಾವಂತದಲ್ಲಿ ಮತ್ತು ನಿರ್ಧಾರದಲ್ಲಿ ಹೊರಟಾಗೆ ಕಾಣುತ್ತೆ. ಅವರ ಅಭಿವೃದ್ಧಿಯ ರಾಜಕೀಯದ ಪ್ರತಿಯೊಂದು ಮುಕ್ಕಟಗಳು ಇವತ್ತು ಇಡೀ ಜನಸಮುದಾಯದ ಎದುರಿನ ಆಶಾವಾದದ ಒಂದು ಮಹಾ ಸಂಕೇತವಾಗಿ ಕಾಣ್ತಾ ಇದೆ. ಹಾಗಾಗಿ ಅವರು ಹೇಳ್ತಾರೆ, 140 ಕೋಟಿ ಜನರ ವಿಶ್ವಾಸದ ನಂಬಿಕೆಯ ಒಂದು ಪ್ರತಿನಿಧಿಯಾಗಿ ನಾನು ರಾಮಲಲ್ಲನ ಗರ್ಭಗುಡಿಯನ್ನು ಪ್ರವೇಶ ಮಾಡ್ತಾ ಇದ್ದೇನೆ. ಇದು ನನ್ನ ಜೀವಮಾನದಲ್ಲಿ ಸಿಕ್ಕ ಸೌಭಾಗ್ಯ ಇದು ಅಂತ ಅವರು ನಿನ್ನೆ ರಾಮನ ಸಂದೇಶವನ್ನು ಕಳಿಸಿದ್ದಾರೆ. ಶಂಕರಾಚಾರ್ಯರ ಪೀಠದಲ್ಲಿ ಒಂದು ವಿರೋಧ ವ್ಯಕ್ತವಾದರೂ ಕೂಡ ನಿನ್ನೆ ಅದಕ್ಕೆ ಒಂದು ರಿಜಾಯಿಂಡರು ಕೂಡ ಬಂದಿದೆ. ನಾವು ರಾಮನ ಮಂದಿರದ ವಿರೋಧಿಗಳಲ್ಲ, ರಾಮನ ವಿರೋಧಿಗಳಲ್ಲ. ಶಂಕರಾಚಾರ್ಯರೇ ರಾಮನ ಪರಮ ಭಕ್ತರು, ಆರಾಧಕರು. ಎಲ್ಲೆಲ್ಲಿ ಶಂಕರ ಮಠ ಇದೆಯೋ ಅಲ್ಲೆಲ್ಲ ರಾಮ ಮಂದಿರ ಇದೆ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಅವರು ಕೊಟ್ಟಿದ್ದಾರೆ. ಹೀಗೆ ಇಂಥ ಎಲ್ಲ ಸಂದರ್ಭಗಳಲ್ಲಿ ಪ್ರಧಾನಿಯವರು ಜನಸೇವಕರಾಗಿ ಪ್ರಧಾನ ಸೇವಕರಾಗಿ ಹೊಮ್ಮುತ್ತಾ ಇರುವಂಥ ಪ್ರಶ್ನೆ, ಕಾಂಗ್ರೆಸ್ಸು ಅದು RSS ಕಾರ್ಯಕ್ರಮ, BJP ಕಾರ್ಯಕ್ರಮ ಮತ್ತು ಅದು ಚುನಾವಣೆಯ ಸ್ಟಂಟು ಅಂತ ಏನೇ ಪ್ರತಿಕ್ರಿಯಿಸಿದರೂ ಕೂಡ ರಾಮ ಮಂದಿರದ ಉದ್ಘಾಟನೆ ಒಂದು ಭಾವೋದ್ವೇಗವಾಗಿ ಭಾವೋತ್ಕರ್ಷವಾಗಿ ಸನಾತನ ಧರ್ಮದ ಪುನರ್ ಸ್ಥಾಪನೆಯಾಗಿ ಜನರಿಗೆ ಕಂಗೊಳಿಸ್ತಾ ಇದೆ, ಕಾಣ್ತಾ ಇದೆ. ಮತ್ತು ಅದರ ಇಡೀಯದಾದಂಥ ಪಲ್ ಅಂತರ ಎಸಳನ್ನು ಪ್ರತಿ ಕ್ಷಣವನ್ನು ಮೋದಿಯವರು ಅದನ್ನು ಸಂಪೂರ್ಣವಾಗಿ ಆಧ್ಯಾತ್ಮದ ಸನಾತನ ಧರ್ಮದ ಹಿಂದೂ ಧರ್ಮದ ಪುನರ್ಸ್ಥಾಪನೆ ಪುನರುತ್ಥಾನದ ಪ್ರಜ್ಞೆಯಾಗಿ ಅದನ್ನು ಕಟ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನಲ್ಲಿ ಏನಾಗ್ತಾ ಇದೆ ಅಂತ ನೋಡಿದರೆ, ಕಾಂಗ್ರೆಸ್ಸಿನಲ್ಲಿ ರಾಮ ಮಂದಿರದ ಉದ್ಘಾಟನೆಗೆ
ಹೋಗಬಾರದು ಅನ್ನುವಂಥ ನಿರ್ಧಾರ ತೆಗೆದುಕೊಂಡ ಬೆನ್ನಲ್ಲೇ ಅಲ್ಲಿ ಅಸಮಾಧಾನದ ಆಸ್ಫೋಟವೂ ಆಗಿದೆ. ಈ ನಿರ್ಧಾರ ತಪ್ಪು ಅನ್ನುವಂಥ ಆಸ್ಫೋಟವೂ ಆಗಿದೆ. ಅದರ ಜೊತೆಗೆ ಕರ್ನಾಟಕದಲ್ಲಿ DCMನ ಜಗಳ ತಾರಕಕ್ಕೇರಿದೆ. ವಕ್ತಾರರು ಬಂದು ಎಷ್ಟೇ ಮಾತಾಡಿದರು, ಸರ್ಜೇವಾಲಾ ಬಂದು ಮಾತಾಡಿದರು, ಅದನ್ನು ಹಶಪ್ ಮಾಡಬೇಕು ಅಂತ ಗಮನಿಸಿದರು. ರಾಜಣ್ಣನಂಥವರು ಅದನ್ನು ಮತ್ತೆ ಜೀವಂತವಾಗಿಡುವಂಥ ಪ್ರಶ್ನೆಯನ್ನು ಮುಂದುವರಿಸಿದ್ದಾರೆ. ಸಮುದಾಯಕ್ಕೆ ಪ್ರಾತಿನಿಧಿಕವಾಗಿ DCMಗಳನ್ನು ಮಾಡತಕ್ಕದ್ದು 24ರ ಚುನಾವಣೆಗೆ ಅದು ಟ್ರಂಪ್ ಕಾರ್ಡ್ ಆಗತ್ತೆ. ಹಾಗಾಗಿ ಪರಮೇಶ್ವರ್, ಜಾರಕಿಹೊಳಿ, ರಾಜಣ್ಣ, MB ಪಾಟೀಲ್ ಇಂಥ ಘಟಾನುಘಟಿಗಳು ತಮ್ಮ ಮಾತಿನಿಂದ ಹಿಂದೆ ಸರಿದ ಹಾಗೆ ಕಾಣ್ತಾ ಇಲ್ಲ. ಇದರ ಮಧ್ಯೆ ಸರ್ಜೇವಾಲಾ ಅವರು ಒಂದು ಖಡಕ್ ವಾರ್ನಿಂಗನ್ನು ಕೂಡ ಮಾಡಿದ್ದಾರೆ. ನಿಮ್ಮ ಕೆಲಸದ ಪುನರಾವಲೋಕನ ನಾವು ಮಾಡ್ತೇವೆ. ನೀವು ಒಂದು MP ಎಲೆಕ್ಷನ್ನಿಗೆ ನೇರವಾಗಿ ಸ್ಪರ್ಧಿಸಿ ಗೆದ್ಕೊಂಡು ಬನ್ನಿ, ಇಲ್ಲ ನೀವು ಯಾರನ್ನು ಸಜೆಸ್ಟ್ ಮಾಡ್ತೀರೋ ಅವರು ಅಲ್ಲಿ ನಿಲ್ತಾರೆ, ಅವರನ್ನು ಗೆಲ್ಲಿಸಿಕೊಂಡು ಬರುವ ಪ್ರಯತ್ನ ಮಾಡಿ. ಇಲ್ಲದೇ ಇದ್ದರೆ 24ರ ಚುನಾವಣೆಯ ನಂತರ ನಿಮ್ಮ ತಲೆದಂಡವನ್ನು ಮಾಡಲಾಗ್ತದೆ, ನಿಮ್ಮ ಸಚಿವ ಪದವನ್ನು ಕಿತ್ಕೊಳ್ಳಲಾಗ್ತದೆ ಅನ್ನುವಂಥ ಒಂದು ಸಂದೇಶವನ್ನು ಖಡಕ್ಕಾಗಿ ಕೊಟ್ಟಿದ್ದಾರೆ. ಇದರ ಬಗ್ಗೆ ಪರಮೇಶ್ವರ್ ಕೂಡ ಒಪ್ಕೊಂಡಿದ್ದಾರೆ. ಹೌದು, ಇಂಥ ಒಂದು ಸಂದೇಶ ಬಂದಿದೆ. ಅಂದರೆ ಕಾಂಗ್ರೆಸ್ಸಿನಲ್ಲಿ ಬಿಟ್ಟಿ ಭಾಗ್ಯ, ಅದರ ಪರಿಣಾಮ ಸಮೀಕ್ಷೆ ಸಂಪೂರ್ಣವಾಗಿ ಆಘಾತಕಾರಿ ಅಂಶವನ್ನು ಹೊರಹಾಕಿದೆ. ಜನ ಜಿಗುಪ್ಸೆಗೊಂಡಿದ್ದಾರೆ. ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಅನ್ನೋದು ಸಾರ್ವತ್ರಿಕವಾಗಿ ಚರ್ಚೆ ಆಗ್ತಾ ಇದೆ ಮತ್ತು ರಾಜ್ಯ ದಿವಾಳಿಯಾಗುವ ಹಂತದಲ್ಲಿ ಇದೆ, ಅದಕ್ಕೆ ಕಾಂಗ್ರೆಸ್ಸೇ ಕಾರಣ ಅನ್ನುವಂಥ ಮಾತು ಕೇಳಿಬರ್ತಾ ಇದೆ. ಅವರ ಕಾರ್ಯಕರ್ತರಲ್ಲಿ ತೀವ್ರ ಅಸಮಾಧಾನ ಇದೆ. ಅದನ್ನು ಸರಿಪಡಿಸಲಿಕ್ಕೆ ಗೌರ್ಮೆಂಟಿನ ಖಜಾನೆಯನ್ನು ಬಳಸುವಂಥ ದುಷ್ಟತನಕ್ಕೆ ಕಾಂಗ್ರೆಸ್ ಇಳಿದಿದೆ. ಅದಕ್ಕೆ ಪ್ರತಿರೋಧ ಅಂದರೆ ವಿರೋಧ ಪಕ್ಷ ಅಲ್ಲ, ಜನವಿರೋಧವನ್ನು ಅದು ಎದುರಿಸ್ತಾ ಇದೆ. ಅದರ ಜೊತೆಗೆ ನಿನ್ನೆ ಇನ್ನೊಂದು ಬಾಂಬು ಜಗದೀಶ್ ಶೆಟ್ಟರ್ ಮೂಲಕ ಬಂದಿದೆ. ನಾನು ಇದನ್ನು ಭಾಳ ನಿರಂತರವಾಗಿ ಹೇಳ್ತಾ ಬಂದಿದ್ದೇನೆ. ಜಗದೀಶ್ ಶೆಟ್ಟರ್ ಅವರ ಈ ಕಾಂಗ್ರೆಸ್ಸಿಗೆ ಬಂದ ಅವರ ಪಕ್ಷಾಂತರ ಏನಿದೆ ಅದು ನಿಷ್ಠಾಂತರದ ಜೊತೆಗೆ ಅವರ ಅಸಮಾಧಾನ ಮತ್ತು ಅಸಹಾಯಕತೆಯ ಸಂಕೇತವೂ ಹೌದು. ಇಲ್ಲಿ ಒಂದು ಪಕ್ಷದಲ್ಲಿ ಒಂದು ಸಿದ್ಧಾಂತದಲ್ಲಿ ಬೆಳೆದು ಮುಖ್ಯಮಂತ್ರಿ ಆಗುವ ಹಂತಕ್ಕೆ ಬಂದರು. ಸವದಿಯವರಿಗೆ ಅಧಿಕಾರವನ್ನು ಕೊಟ್ಟಿಲ್ಲದೆ ಇರ್ಬೋದು, ಆದರೆ ಸವದಿಯವರನ್ನು BJP ಅತ್ಯಂತ ಗೌರವಯುತವಾಗಿ ಒಂದು ಹಂತದಲ್ಲಿ ನಡೆಸ್ಕೊಂಡಿತ್ತು ಕಂಪೇರ್ ಟು ಕಾಂಗ್ರೆಸ್. ಇವರಿಬ್ಬರನ್ನು ಅತ್ಯಂತ ಮಹತ್ವದ ಒಂದು ಪಕ್ಷಾಂತರ ಅನ್ನುವ ರೀತಿಯಲ್ಲಿ ಲಿಂಗಾಯತ ವೋಟನ್ನು, ಪಂಚಮಸಾಲಿ ವೋಟನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಕಾಂಗ್ರೆಸ್ ಅವರನ್ನು ಯಾವ ಉಮೇದಿನಲ್ಲಿ ಕರೆಸ್ಕೊಂಡಿತ್ತೋ ಅದೇ ಉಮೇದಿನಲ್ಲಿ ಇವರಿಬ್ಬರನ್ನು ನಡೆಸ್ಕೊಂಡಿಲ್ಲ. ಇವರ ಈ ಅಸಹಾಯಕತೆ, ಈ ಅಸಮಾಧಾನ ಒಂದು ಹಂತದಲ್ಲಿ ನಿರ್ಣಾಯಕವಾದಂಥ ಆಸ್ಫೋಟವಾಗಿ ಕಾಣಿಸ್ಕೊಳ್ತದೆ. ಮತ್ತೆ ಅವರಿಗೆ ಹಳೆ ಹೆಂಡತಿಯೇ ಪಾದೆಯ ನೆನಪಾಗುವಂಥ ಕ್ಷಣವೂ ದೂರ ಇಲ್ಲ ಅನ್ನೋ ಮಾತನ್ನು ನಾನು ಪದೇ ಪದೇ ಹೇಳ್ತಾ ಬಂದಿದ್ದೆ. ಇಲ್ಲಿ ಕನ್ನಡ ಅನ್ನುವಂಥ ಈಗ ಹೊಸತಾಗಿ ದಿಗ್ವಿಜಯದ ಪರಿವರ್ತನೆಯಾಗಿ ಹುಟ್ಕೊಂಡಂಥ ಚಾನಲ್ನಲ್ಲಿ ಇದೇ ಸಂಜೆ 7:00ವರೆಗೆ ಇವತ್ತದು ಬಿತ್ತರಗೊಳ್ತದೆ ಪೂರ್ಣ ಸಂದರ್ಶನ. ಅದರ ಒಂದು ಗ್ಲಿಮ್ಸನ್ನು ನಿನ್ನೆ ತೋರಿಸಿದರು. ಬಿರುಗಾಳಿ ಅನ್ನುವಂಥ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಬರುವಂಥ ಇಂಟರ್ವ್ಯೂ. ಅದರಲ್ಲಿ ಜಗದೀಶ್ ಶೆಟ್ಟರಿಗೆ ಒಂದು 2-3 ಮೂಲಭೂತ ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಜಗದೀಶ್ ಶೆಟ್ಟರು ಅದಕ್ಕೆ ಉತ್ತರಿಸುವ ಮೂಲಕ ಕಾಂಗ್ರೆಸ್ಸಿಗೆ ಬಲವಾದಂಥ ಒಂದು ಮುಂದೆ ನೀವು ನಮ್ಮನ್ನು ಹೀಗೆ ನಡೆಸ್ಕೊಂಡ್ರೆ ನಾವು ಹೀಗೆ ಇಂಥ ದಾರಿಯಲ್ಲಿ ಹೋಗ್ತೇವೆ ನೆನಪಿಡಿ ಅನ್ನುವಂಥ ಒಂದು ಸೂಚನೆಯನ್ನು ಬ್ರಹ್ಮಾಸ್ತ್ರದ ರೀತಿಯಲ್ಲಿ ಕೊಟ್ಟ ಹಾಗೆ ಕಾಣುತ್ತೆ. ಹೋಗ್ತೀರಾ ಬಿಜೆಪಿಗೆ? ಮತ್ತೆ ನಾನು ಯಾವುದೂ ಹೇಳುವಂಥ ಪರಿಸ್ಥಿತಿಗಳು ಇಲ್ಲ. ನಿಮ್ಗೆ ಸೋಲಿಸಬೇಕಂತ ಟಾರ್ಗೆಟ್ ಇಡಿ. ಅದಕ್ಕೆ ರಾಜ್ಯದಲ್ಲಿ ಇಡೀ ಬಿಜೆಪಿನ ಸೋಲಿಸಿದ್ರು. ರಾಮ ಮಂದಿರ ಉದ್ಘಾಟನೆಗೆ ಹೋಗೋದು ಬೇಡ ಅನ್ನೋ ನಿಲುವಿದೆ. ಅದು ಪೊಲಿಟಿಕಲ್ ಆಂಗಲ್ ಮೇಲೆ ಯಾಕೆ ನೋಡ್ತೀರಿ ಅಂತ ನಾನು ಹೇಳುದು. ಕಾಂಗ್ರೆಸ್ 28 ಗೆಲ್ಲುತ್ತಾ ನೋಡಿ? ನನ್ನ ಪ್ರಕಾರ ಮಿನಿಮಮ್ 12ರಿಂದ 15. ಅವರು ಒಂದು ಹೇಳ್ತಾರೆ, ಪ್ರಶ್ನೆ ಕೇಳಿದಾಗ ನಿಮಗೆ ಮಂತ್ರಿಗಿರಿಯ ನಿರೀಕ್ಷೆ ಇತ್ತಾ? ನೀವು ಮಂತ್ರಿ ಮಾಡಿದರೆ ಮಂತ್ರಿಗಿರಿಯನ್ನು ಕೊಡ್ತಾರೆ ಅಂತ ನಿಮಗೆ ಭಾವಿಸಿದ್ರಾ? ಕೊಟ್ಟಿದ್ದಿದ್ದರೆ ಅದರ ಪರಿಣಾಮ ಮುಂಬರುವ ಎಲೆಕ್ಷನ್ನಲ್ಲಿ ಆಗ್ತಿತ್ತೇನೋ ಅಂತ ಕೇಳಿದಾಗ ಹೌದು, ನಾವು ಮಂತ್ರಿಯ ಪದವಿಯ ನಿರೀಕ್ಷೆಯಲ್ಲೇ ಬಂದದ್ದು. ಅದರಲ್ಲೂ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಯನ್ನು ಹಾಗೆ ನಮ್ಮಿಬ್ಬರನ್ನು ಮಾಡಬೇಕಾಗಿತ್ತು. ನಮಗೆ ಅಧಿಕಾರವನ್ನು ವಿಶೇಷವಾಗಿ ಕೊಡಬೇಕಾಗಿತ್ತು. ಕಾಂಗ್ರೆಸ್ ಅದನ್ನು ಕೊಟ್ಟಿಲ್ಲ. ಕೊಟ್ಟಿದ್ದಿದ್ದರೆ ಈ ಮುಂಬರುವ ಎಲೆಕ್ಷನ್ನಲ್ಲಿ ಅದು ಅತ್ಯಂತ ಭಾಳ ಬಲಿಷ್ಠವಾದಂಥ ಒಂದು ಪರಿಣಾಮವನ್ನು ಮಾಡ್ತಾ ಇತ್ತು. ಅದು ಕೊಡಲಿಲ್ಲ ಅನ್ನೋದ್ರ ಬಗ್ಗೆ ನಮಗೆ ಅಸಮಾಧಾನ ಇದೆ.
ಸೌದಿ ಮತ್ತು ನಾನು ಒಳ್ಳೆಯ ಗೆಳೆಯರು, ಅವರಿಗೂ ನಮಗೂ ಸಮಾನವಾಗಿ ಅಧಿಕಾರ ಕೊಡಲೇಬೇಕಿತ್ತು, ಕಾಂಗ್ರೆಸ್ಸು ಕೊಟ್ಟಿಲ್ಲ, ಇದರ ಬಗ್ಗೆ ನಮಗೆ ಅಸಮಾಧಾನ ಇದೆ, ಬೇಸರ ಇದೆ ಅನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಅದರ ಜೊತೆಗೆ ನೀವು ಮತ್ತೆ ಬಿ ಜೆ ಪಿಗೆ ಬರ್ತಾ ಇರಿ, ಮತ್ತೆ ಬಿ ಜೆ ಪಿಯವರು ನಿಮ್ಮನ್ನು ಸಂಪರ್ಕಿಸ್ತಾ ಇದ್ದಾರೆ, ಆಮೇಲೆ ಶೆಟ್ಟರ್ ಬಿ ಜೆ ಪಿಗೆ ಬರಬೇಕು ಅನ್ನುವಂಥ ಮಾತು ಕಾರ್ಯಕರ್ತರಿಂದ ನಾಯಕರವರೆಗೂ ಕೇಳಿಬರ್ತಾ ಇದೆ. ನಿಮ್ಮನ್ನು ಸಂಪರ್ಕಿಸಿದ್ದಾರಾ ಅಂತ ಕೇಳಿದಾಗ ಈ ಪ್ರಶ್ನೆಗಳಿಗೆಲ್ಲ ನಾನು ಉತ್ತರ ಮಾಡೋದಿಲ್ಲ, ನೀವು ಹೋಗ್ತೀರಾ, ಹೋದರೆ ಏನಾಗ್ಬೋದು ಅಂಥ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದಿಲ್ಲ. ಒಂದು, ಕಾರ್ಯಕರ್ತರು ಕೆಲವು ನಾಯಕರು ನಿರಂತರವಾಗಿ ನನ್ನ ಹತ್ರ ಸಂಪರ್ಕದಲ್ಲಿದ್ದಾರೆ, ಅವರು ಬಿ ಜೆ ಪಿಗೆ ಮತ್ತೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ, ಅದೆಲ್ಲವೂ ಸತ್ಯ. ಆದರೆ ಅದು ಕಾಲ ನಿರ್ಧರಿಸಬೇಕು ಮತ್ತು ಅವರು ನನ್ನನ್ನು ಸಂಪರ್ಕಿಸಿದಾಗ ಅದಕ್ಕೆ ನಾನು ಉತ್ತರಿಸ್ಬೋದೇ ಹೊರತು ಅಧಿಕೃತವಾಗಿ ಅವರು ನನಗೆ ಆಹ್ವಾನ ಕೊಟ್ಟಾಗ ನಾನು ಮಾತಾಡ್ಬೋದೇ ಹೊರತು ಸುಖ ಸುಮ್ಮನೆ ಮಾತಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನು ಬಹಳ ನಿರಾಳವಾಗಿ ಹೇಳಿದರು. ಯಾವುದೇ ರೀತಿಯಲ್ಲೂ ಅದನ್ನು ನಿರಾಕರಿಸಿಲ್ಲ. ಬಿ ಜೆ ಪಿಯ ಬಗ್ಗೆ ಅಪಸವ್ಯವನ್ನು ಒಂದು ವಾರದ ಹಿಂದೆ 10 ದಿನದ ಹಿಂದೆ ಮಾತಾಡಿದ ಹಾಗೆ ಮಾತಾಡಿಲ್ಲ. ಮೋದಿಯವರ ಬಗ್ಗೂ ಮಾತಾಡಿಲ್ಲ, ರಾಮ ಮಂದಿರದ ಬಗ್ಗೂ ಮಾತಾಡಿಲ್ಲ. ಸೊ ಈ ಪ್ರಶ್ನೆಗೆ ಅವರು ಕೊಟ್ಟ ಉದಾಹರಣೆ, ವಿಜಯೇಂದ್ರ ಅವರೇ ನಿಮ್ಮನ್ನು ಕರೆದರೆ ನೀವು ಹೋಗ್ತೀರಾ ಅಂತ ಕೇಳಿದಾಗ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ, ಖಚಿತವಾಗಿ ನನ್ನ ಎದುರು ಬರಲಿ ಅದು, ಆವಾಗ ನಾನು ಅದಕ್ಕೆ ಉತ್ತರ ಕೊಡ್ತೇನೆ ಅಂತ ಹೇಳಿದರು. ಅಂದರೆ ಬಿ ಜೆ ಪಿಯ ಸೈದ್ಧಾಂತಿಕವಾದ ಚೌಕಟ್ಟಿನಲ್ಲಿ ಬೆಳೆದಂಥ ಒಬ್ಬ ವ್ಯಕ್ತಿ ರಾಜಕೀಯದ ಅಧಿಕಾರಕ್ಕಾಗಿ, ಅಧಿಕಾರ ರಾಜಕಾರಣವೇ ನನ್ನ ಮುಖ್ಯ ಆಯುಧ ಅನ್ನುವ ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೋದರೆ ಎಂಥ ಒಂದು ಪರಿಸ್ಥಿತಿ ಆಗತ್ತೆ ಅನ್ನೋದಕ್ಕೆ ಜಗದೀಶ್ ಶೆಟ್ಟರ್ ಒಂದು ಜೀವಂತ ಉದಾಹರಣೆ. ಅವರು ಇವತ್ತು ಏನೇ ನಾಟಕ ಮಾಡ್ಬೋದು, ಏನೇ ನೋಟಕ್ಕೆ ಮಾತಾಡ್ಬೋದು, ನಾನು ಬಹಳ ಸಂತೃಪ್ತನಾಗಿದ್ದೇನೆ ಅಂತ ಹೇಳ್ಬೋದು. ಆದರೆ ನಿನ್ನೆ ಅವರು ವರ್ತಿಸಿದಂಥ ಆ ಸಂದರ್ಶನದಲ್ಲಿ ಕೊಟ್ಟಂಥ ಮುಖಭಾವ ಮತ್ತು ಅವರ ಇಡೀ ಬಾಡಿ ಲ್ಯಾಂಗ್ವೇಜು ಮತ್ತು ಅವರ ಮಾತುಗಾರಿಕೆಯನ್ನು ಗಮನಿಸಿದರೆ ಅವರಲ್ಲಿ ತೀವ್ರವಾಗಿ ಹತಾಶೆಗೊಂಡಿದ್ದಾರೆ. ಮತ್ತು ಬಿ ಜೆ ಪಿಗೆ ವಾಪಸ್ ಬಂದರೂ ಅಚ್ಚರಿಯೂ ಅಲ್ಲ. ಯಾಕೆಂತಂದರೆ ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೋದು, ನನ್ನ ಮಗನಿಗೂ ಟಿಕೆಟ್ ಕೊಡಬೇಕು, ನನಗೂ ಅಧಿಕಾರವನ್ನು ಕೊಡಬೇಕು, ಹಾಗಿದ್ದರೆ ನಾನು ಅದನ್ನು ಪರಿಶೀಲನೆ ಮಾಡಬಹುದು ಅನ್ನುವ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ಸಿಗೆ ಅವರು ಏನು ತಿಳ್ಕೊಂಡಿದ್ರು, ಮೋದಿಯವರ ಪ್ರಭಾವ ಕಡಿಮೆ ಆಗಿದೆ, 4 ರಿಂದ 6 ಬಾರಿ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಚಾರದ ದಾಂಗುಡಿಯನ್ನು ಇಟ್ಟರೂ ಕೂಡ 60 ಸೀಟ್ಗಿಂತ ಮೇಲೆ ಹೋಗಲಿಕ್ಕಾಗಿಲ್ಲ, ಮೋದಿಯವರ ಇಡೀ ಅಲೆ ಮೊದಲನ ಹಾಗೆ ಇಲ್ಲ ಅಂತ ಅವರು ಏನು ಭ್ರಮಿಸಿದರು. ಮತ್ತು ರಾಜಕೀಯದ ಚಾಣಾಕ್ಷರನ್ನು ಹೊಸಬರನ್ನೆಲ್ಲ ಇಟ್ಕೊಂಡು ಈ ಬಿಟ್ಟಿ ಭಾಗ್ಯ, ಆ ಭಾಗ್ಯ, ಈ ಭಾಗ್ಯ ಅಂತ ಹೇಳಿ ಸಮಾಜವನ್ನು, ಜನರನ್ನು, ಆರ್ಥಿಕ ಪರಿಸ್ಥಿತಿಯನ್ನು, ಕರ್ನಾಟಕವನ್ನು ಸಂಪೂರ್ಣವಾಗಿ ನಿರ್ವೀರ್ಯಗೊಳ್ಳುವ, ನಿಶ್ಯಕ್ತಗೊಳಿಸುವಂಥ ಕೆಲಸಕ್ಕೆ ಏನು ಮುಂದಾಗಿತ್ತು. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಬಿಟ್ಟಿ ಭಾಗ್ಯ ಮತ್ತು ನಮ್ಮ ಈಗಿನ ಕಾಂಗ್ರೆಸ್ಸಿನ ಟ್ರೆಂಡೇ ಒಂದು 24ರ ಚುನಾವಣೆಯ ಟ್ರೆಂಡಾಗಿ ಬದಲಾಗುತ್ತೆ ಅನ್ನುವಂಥ ಅವರ ಭಾವನೆ ಇತ್ತು. ಅದು ಅಲ್ಲ. ಕಾಂಗ್ರೆಸ್ಸಿನ ಕಾಲ್ಬುಡಕ್ಕೆ ಕೊಳೆತು ಬಿದ್ದದ್ದು ಕುಂಬಳಕಾಯಿ ಅಲ್ಲ, ಅಸಮಾಧಾನದ ಹಲವಾರು ಬಾಂಬ್ಗಳು. ಅದು ಎಷ್ಟೊತ್ತಿಗೆ ಸಿಡಿತವೆ ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ DCM, ಈ DCMನ ಬೇಡಿಕೆಗೆ DKಶಿ ಅವರು ಸಂಪೂರ್ಣವಾಗಿ ತಿರುಗಿ ನಿಂತಿದ್ದಾರೆ. ಯಾಕೆಂದರೆ ಇದನ್ನು ಒಪ್ಪಿಕೊಂಡ್ರು ಅಂತಾದರೆ ಅವರ ಭವಿಷ್ಯದ ಮುಖ್ಯಮಂತ್ರಿ ಪದವಿಗೆ ತಾವೇ ಕಲ್ಲು ಹಾಕ್ಕೊಂಡ್ರು ಅಂತಲೇ ಅರ್ಥ ಅದು. ಯಾಕೆಂದರೆ ಸಿದ್ದರಾಮಯ್ಯನವರ ಗುಂಪಿನ ಪ್ರಭಾವಿ ನಾಯಕರೇ ಈ DCMನ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಅದಕ್ಕೆ ಕೃಪಕಟಾಕ್ಷ ಮತ್ತು ಅದಕ್ಕೆ ಎಲ್ಲ ಬೆಳ್ಳುಗೊಡೆಗಳನ್ನು ಹಿಡಿದು ತಾನಿದ್ದೇನೆ ಮುಂದುಗ್ಗಿ ಅಂತ ಹೇಳಿದವರೇ ಸಿದ್ದರಾಮಯ್ಯನವರು. ಅವರ ಸಿದ್ಧಸೂತ್ರ, ಯಾವುದೇ ಕಾರಣಕ್ಕೂ 5 ವರ್ಷ ನಾನು ಅಧಿಕಾರವನ್ನು ಬಿಟ್ಟುಕೊಡುವ ಪ್ರಶ್ನೆ ಇಲ್ಲ. DKಶಿ ಅವರಿಗೆ ಈಗಲೇ ಅದನ್ನು ಅಖಾಡವನ್ನು ರೆಡಿ ಮಾಡ್ತಾ ಇದ್ದಾಗ ಕಾಣುತ್ತೆ. ಇದನ್ನು ಆರಂಭದಲ್ಲೇ DKಶಿ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ನಾವು 5-6 ವಿಡಿಯೋ ಮಾಡಿದಾಗ ಇದೆಲ್ಲ ಕಾರಣಗಳನ್ನು ಅಲ್ಲಿ ಚರ್ಚಿಸಿದ್ದೆವು, ಇದು ಹೀಗೆ ಆಗತ್ತೆ ಅಂತ. ಹಾಗಾಗಿ DKಶಿ ಅವರು ಪ್ರಬಲ ವಿರೋಧ ಇದೆ. ಹಾಗಾದರೆ ಈ ಅಸಮಾಧಾನ, ಈ DCM ಸಿಗಲಿಲ್ಲ ಅಂತಾದರೆ ಈ ಸಮುದಾಯದ ಗಟ್ಟಿ ನಾಯಕರು ಅವರೇನು ಮಾಡ್ತಾರೆ ಅನ್ನುವ ಪ್ರಶ್ನೆ. ಇನ್ನೊಂದು, ಎಲ್ಲ ಸಚಿವರಿಗೂ ನೀವು ಸ್ವತಃ MP ಎಲೆಕ್ಷನ್ ನಿಲ್ಲಬೇಕು ಅಂತಂದರೆ ಅವರು ಯಾವುದೇ ಕಾರಣಕ್ಕೂ ನಾವು ನಿಲ್ಲುವುದಿಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಪರಿಸ್ಥಿತಿ ಗೊತ್ತಿದೆ ಅವರಿಗೆ, ನಿಂತರೂ ಸೋಲ್ತೇವೆ, ಇದ್ದದ್ದು ಹೋಯಿತು ಮದ್ದನಗುಣದಿಂದ ಅಧಿಕಾರವನ್ನು ಕಳ್ಕೊಳ್ತೇವೆ.
ಆಮೇಲೆ ರಾಜ್ಯದಲ್ಲಿ ಅಧಿಕಾರದ ಆಕಾಂಕ್ಷಿಗಳಾದಷ್ಟು ಅವರು ಕೇಂದ್ರದ ಅಧಿಕಾರದ ಆಕಾಂಕ್ಷಿಗಳಲ್ಲ. ಆಮೇಲೆ ಬೇರೆಯವರನ್ನು ಗೆಲ್ಸ್ಕೊಂಡು ಬರದೇ ಇದ್ದರೆ ನಿಮ್ಮ ತಲೆದಂಡವನ್ನು ಮಾಡ್ತೇವೆ, ಇದು ಇನ್ನೊಂದು. ಅದರ ಜೊತೆಗೆ ಜಗದೀಶ್ ಶೆಟ್ಟರು ಸೌದಿಯವರ ಪರವಾಗಿ ನಿಂತು ಇಬ್ಬರೂ ತಮ್ಮ ಅಸಮಾಧಾನವನ್ನು ಪಬ್ಲಿಕ್ಕಲ್ಲಿ ಮೊದಲ ಬಾರಿಗೆ ಹೊರಗಡೆ ಹಾಕಿದ್ದಾರೆ. ಹೀಗಾಗಿ ಕಾಂಗ್ರೆಸ್ಸಿಗೆ ಸಂಪೂರ್ಣವಾಗಿ 24ರ ಎಲೆಕ್ಷನ್ನು ಮುಳುವಾಗಿ ನಿಂತಿದೆ ಅನ್ನೋದಕ್ಕೆ ಇನ್ನೊಂದು ಸಾಕ್ಷ್ಯ ಬೇಕಾಗಿಲ್ಲ. ಇನ್ನು ಇಡೀ ರಾಜ್ಯವ್ಯಾಪಿ 80 ಸೀಟ್ ಇರುವಂಥ ಕ್ಷೇತ್ರವನ್ನೇ UPಯನ್ನು ನಿರ್ಲಕ್ಷ್ಯ ಮಾಡಿದೆ ಕಾಂಗ್ರೆಸ್ಸು. ನಾವು ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಹೋಗುವುದಿಲ್ಲ, ರಾಮ ಅನ್ನೋದು ಅದು BJPಯದ್ದು ಅನ್ನುವ ಮೂಲಕ BJPಗೆ ಅದರ ಸಂಪೂರ್ಣ ಕ್ರೆಡಿಟನ್ನು ಧಾರೆ ಎರೆದು ಅವರಿಗೆ 24ರ ಎಲೆಕ್ಷನ್ನಿನ ಫಲಿತಾಂಶವನ್ನು ಹರಿವಾಣದಲ್ಲಿಟ್ಟೇ ಕೊಟ್ಟಂಗೆ ಕಾಣುತ್ತೆ. ಪ್ರತಿಯೊಂದು ವಿಷಯದಲ್ಲೂ ಮೋದಿಯವರ ವರ್ಚಸ್ಸು ಗಗನಚುಂಬಿಯಾಗಿ ಏರ್ತಾ ಇದೆ. ಅವರು ಮಾಡುವ ಪ್ರತಿ ಕೆಲಸವೂ ಜನರ ಉದ್ವೇಗವನ್ನು, ನಂಬಿಕೆಯನ್ನು, ಅವ್ರ ಮೇಲಿರೋ ಪ್ರೀತಿಯನ್ನು ಅದು ಸಾಗರ ಸದೃಶವಾಗಿ ಇಮ್ಮಡಿಗೊಳಿಸ್ತಾ ಇದೆ. ಹಾಗಾಗಿ ಇಡೀ ವಾತಾವರಣ ರಾಮಮಯವಾಗಿದೆ, ಮೋದಿಮಯವಾಗಿದೆ ಮತ್ತು ನಮ್ಮ ಸನಾತನ ಧರ್ಮದ ಪುನರುತ್ಥಾನದ ಒಂದು ಇಡೀ ಆವೇಗ, ಉದ್ವೇಗವಾಗಿ ಅದು ಕಾಣಿಸ್ಕೊಳ್ತಾ ಇದೆ. ಕಾಂಗ್ರೆಸ್ಸು ಯಾವ ಭಾರತ್ ಜೋಡೋ ಯಾತ್ರೆ ಮತ್ತು ಅದರ ನಂತರ ಬಂದಂಥ ವಿಧಾನಸಭಾ ಚುನಾವಣೆಯ ಕರ್ನಾಟಕದ ಜಯಬೇರಿ, ಈ ಎಲ್ಲ ಅಂಶಗಳು ಆವತ್ತೇನು ಅವರ ವಿಶ್ವಾಸವನ್ನು ಒಂದು ಅದ್ಭುತವಾಗಿ ಕಟ್ಟಿತ್ತೋ ಅದೇ ವಿಶ್ವಾಸ ಅದೇ ನೆಲೆಯಲ್ಲಿ ಅಷ್ಟೇ ಕೆಟ್ಟದ್ದಾಗಿ ಪಾತಾಳ ಸದೃಶವಾಗಿ ಕರ್ನಾಟಕದಲ್ಲಿ ಕಾಣ್ತಾ ಇದೆ. ಕರ್ನಾಟಕದ ಕಾಂಗ್ರೆಸ್ಸಿನ ಆತ್ಮವಿಶ್ವಾಸವೇ ಇಡೀ ದೇಶದ ಕಾಂಗ್ರೆಸ್ಸಿನ ಅಥವಾ ಇಂಡಿ ಕೂಟದ ಭಾಗವಾಗಿ, ಪ್ರಧಾನ ಭಾಗವಾಗಿ ಪ್ರವೇಶ ಮಾಡುವ, ಆಳುವ ಅಥವಾ ಅಧಿಕಾರವನ್ನು ಪಡೆಯುತ್ತೇವೆ ಅನ್ನುವಂಥ ಒಂದು ಮಾನಸಿಕ ಸ್ಥಿತಿಯ ಒಂದು ದೊಡ್ಡ ಟ್ರಂಪ್ ಕಾರ್ಡ್ ಆಗಿತ್ತು. ಅದೇ ಟ್ರಂಪ್ ಕಾರ್ಡ್ಗೆ ಇವತ್ತು ಬೆಂಕಿ ಬಿದ್ದಿದೆ. ಒಳಗೂ ಬೆಂಕಿ ಬಿದ್ದಿದೆ, ಹೊರಗಡೆನೂ ಬೆಂಕಿ ಬಿದ್ದಿದೆ. ಕರ್ನಾಟಕದ ಒಳ ರಾಜಕೀಯವು BJPಗಿಂತ ಎಲ್ಲೋ ಒಂದು ಕಡೆ ತೀವ್ರವಾದಂಥ ಸ್ವರೂಪವನ್ನು ಪಡ್ಕೊಳ್ಳುವ ಹಾಗೆ ಕಾಣ್ತದೆ. ಹಾಗೆ ನೋಡ್ತಾ ಬಂದರೆ ವಿಜಯೇಂದ್ರ ತನ್ನ ಹಲವಾರು ಸವಾಲುಗಳು, ಸೋಲುಗಳು ಮತ್ತು ಹರ್ಡಲ್ಸ್ಗಳು ಇವೆಲ್ಲವೂ ಕಣ್ಣೆದುರಿದ್ದವು ಅಧಿಕಾರ ಸ್ವೀಕರಿಸಿದಾಗ. ಅದೆಲ್ಲವನ್ನು ಒಂದೊಂದಾಗಿ ಬಿಡಿಸ್ಕೊಂಡು ಅವರು ಮುಂದೆ ಬರ್ತಾ ಇದ್ದಾರೆ. ಈಗ ಒಂದು ಲೇಟೆಸ್ಟಾಗಿ ಕರಾವಳಿಯ ಹಾಲಿ MP ಗಳ ವಿರೋಧ ಅವ್ರ ಕಣ್ಣೆದುರಿದೆ. ಅದರಲ್ಲೂ ಮುಖ್ಯವಾಗಿ ಶೋಭಾ ಕರಂದ್ಲಾಜೆ ಅವರು ಅವರ ಕ್ಷೇತ್ರದ ಬಗ್ಗೆನೇ ಮೀಟಿಂಗ್ ಕರೆದಾಗಲೂ ಅವರು ಅಲ್ಲಿ ಹಾಜರಾತಿ ಇರಲಿಲ್ಲ. ಈ ಒಂದು ಸಮಸ್ಯೆಯನ್ನು ಅವರು ಬಗೆಹರಿಸ್ಕೋಬೇಕಾಗಿದೆ. ಅವರು ಬಹುಶಃ ಮನಸ್ಸು ಮಾಡಿದರೆ ಶೆಟ್ಟರ್ ಅವರನ್ನು, ಸೌದಿಯವರನ್ನು ಮತ್ತೆ BJPಗೆ ತಂದರೂ ಆಶ್ಚರ್ಯ ಇಲ್ಲ. ಸೌದಿಯವರ ಪ್ರಶ್ನೆ ಮತ್ತೆ ಉಳಿದ್ರೂ ಕೂಡ ಶೆಟ್ಟರ್ ಅವರು ನಿನ್ನೆ ಅಲ್ಲಿ ಮಾತಾಡಿದಂಥ ಧಾಟಿ, ಆ ಮಾತಿನ ಹಿಂದೆ ಇರುವಂಥ ಅಡಕ ಸತ್ಯ, ಅದರ ಸೂಚನೆ ಸಂಪೂರ್ಣವಾಗಿ ಹೇಳ್ತಾ ಇರೋದು ರಾಜಕೀಯವಾಗಿ ಗಮನಿಸಿದಾಗ ಅವರು ಮತ್ತೆ BJPಗೆ ಮರಳುವಂಥ ಒಂದು ಮನೋಸ್ಥಿತಿ, ಆ ಸ್ಥಿತಿಯಲ್ಲಿ ಅವರು ಇದ್ದಾರೆ. ಅವರ ಇಡೀ ಸಂಬಂಧಿಕರು ಬಳಗ ಬಹುಶಃ ಅವರನ್ನು ಒಂದು ಹಂತಕ್ಕೆ ಇಲ್ಲಿವರೆಗಿನ 6 ತಿಂಗಳಲ್ಲಿ ಅವರ ವನವಾಸ ಏನಿತ್ತು ಅದರ ಪರಿಣಾಮ, ಅವರ ಜಿಗುಪ್ಸೆ, ಮತ್ತು ನಾನು ಅಲ್ಲಿದ್ದಾಗಲೇ ಸುಖವಾಗಿದ್ದೆ ಅನ್ನುವಂಥ ಒಂದು ಕಂಪೇರಿಟಿವ್ ಸ್ಟಡಿ ಮಾನಸಿಕವಾಗಿ ಆದಂಗೆ ಕಾಣುತ್ತೆ. ಹಾಗಾಗಿ ಮಾಡಿದ್ದುಣ್ಣೋ ಮಾರಾಯ ಅನ್ನುವ ಹಾಗೆ ಕಾಂಗ್ರೆಸ್ಸು ಮಾಡಿದಂಥ ಜನದ್ರೋಹಕ್ಕೆ, ದೇಶದ್ರೋಹಕ್ಕೆ ಮತ್ತು ಅದು ಮಾಡ್ತಾ ಇರುವಂಥ ಓಟಿನ ಓಲೈಕೆ ರಾಜಕಾರಣಕ್ಕೆ ಅಥವಾ ಅಲ್ಪಸಂಖ್ಯಾತರನ್ನೇ ನಾನು ಸಂಪೂರ್ಣವಾಗಿ ನನ್ನ ಟ್ರಂಪ್ ಕಾರ್ಡ್ ಅಂತ ಭಾವಿಸಿದ್ದೇನೆ, ನಾನು ಅದನ್ನು ಬಿಡುವ ಪ್ರಶ್ನೆಯೇ ಇಲ್ಲ, ಬಹುಸಂಖ್ಯಾತರ ಮತಗಳು ನನಗೆ ಅಗತ್ಯವೇ ಇಲ್ಲ ಅನ್ನುವಂಥ ಈ ನಿರ್ಲಕ್ಷ್ಯದ, ದುರಹಂಕಾರದ ಈ ಪ್ರಶ್ನೆಗೆ ಅವರ ಒಳಗಿಂದಲೇ ಅವರಿಗೆ ಮಸಲತ್ತು ಎರೆಯುವ, ಅರೆಯುವ ಮತ್ತು ಅವರೇ ಮಾಡಿದಂಥ ಕೆಡ್ಡಕ್ಕೆ ಅವರೇ ಬಿದ್ದು ಅವರ ಸರ್ವನಾಶ ಮಾಡಿಕೊಳ್ಳುವಂಥ ದಿನ ಹೆಚ್ಚು ದೂರ ಇದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಯಾಕೆಂತಂದರೆ ಅದರ ಇಡೀ ವಾತಾವರಣ ಆ ರೀತಿಯಲ್ಲಿ ಕ್ರೋಢೀಕರಣಗೊಳ್ತಾ ಇದೆ. ಅವರ ಇಂಡಿ ಕೂಟದಲ್ಲಿ ಯಾವುದೇ ಅದು ದೊಡ್ಡ ಪಕ್ಷಗಳು ಯಾರೂ ಅವರೊಟ್ಟಿಗಿಲ್ಲ. ಕೇಜ್ರಿವಾಲಿಂದ ಹಿಡಿದು ಮಮತಾ ಬ್ಯಾನರ್ಜಿಯಿಂದ ಹಿಡಿದು ನಿತೀಶ್ ಕುಮಾರ್ವರೆಗೆ ಯಾರೂ ಕೂಡ ಸೀಟಿನ ಹೊಂದಾಣಿಕೆಯೋ ಅಥವಾ ಇತ್ಯಾದಿಯೋ, ಈವರೆಗಿನ ಇಂಡಿ ಕೂಟದ ಇತಿಹಾಸವನ್ನು ತೆಗೆದುಕೊಂಡ್ರೆ ಅತ್ಯಂತ ಕಳಪೆಯ
ಒಂದು ಒಗ್ಗಟ್ಟಿನ ಪ್ರದರ್ಶನ. ಹಾಗಾಗಿ 24ರ ಚುನಾವಣೆ ಕಾಂಗ್ರೆಸ್ಸಿಗೆ ಕಂಪ್ಲೀಟ್ ಆಗಿ ಮುಳುವಾಗಿದೆ, ವಿರೋಧವಾಗಿದೆ ಮತ್ತು ಜನವಿರೋಧಿಯೂ ಆಗಿದೆ. ನಮಸ್ತೆ.